ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ದಿನಾಚರಣೆ ಯಶಸ್ವಿ ಸಂಭ್ರಮ. ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ನೌಕರರ ಸಂಘ ಹಾಗೂ ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಆಜಂಪುರ ಪೌರ ಕಾರ್ಮಿಕ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರದೊಂದಿಗೆ ಪೌರ ಕಾರ್ಮಿಕರು ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿದರು. ನಂತರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ನಡೆಸಲಾಯಿತು. ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಎಸ್ ಗಿರೀಶ್ ನಗಾರಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪೌರ ಕಾರ್ಮಿಕರು ಸಮಾಜದ ಪ್ರಮುಖ ಅಂಗ. ಹಳ್ಳಿ, ನಗರ, ಪಟ್ಟಣ, ಮಹಾನ್ ನಗರಗಳನ್ನು ಸ್ವಚ್ಛವಾಗಿಡುತ್ತಾ ಎಲ್ಲರ ಆರೋಗ್ಯ ಹಾಗೂ ಸ್ವಚ್ಛತೆಯನ್ನ ಕಾಪಾಡುತ್ತಿರುವವರು ಪೌರ ಕಾರ್ಮಿಕರು ಎಂದು ತಹಸೀಲ್ದಾರ್ ಶರಣಪ್ಪ ಕಟ್ಟೋಳಿ ಮಾತನಾಡಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಟರಾಜ್ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಮುಖಂಡ ಜಿ ನಟರಾಜ್ ಮಾತನಾಡುತ್ತಾ ಅಜ್ಜಂಪುರ ತಾಲೂಕಾ ಘೋಷಣೆ ಆದ ನಂತರ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೆ ಏರಿದ್ದು ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಶ್ರೀಧರ್ ನಾಯಕ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರುಗಳು, ಮುಖಂಡರುಗಳಾದ ತಿಪ್ಪೇಶ್ ಮಡಿವಾಳ್, ಜೋಗಿ ಪ್ರಕಾಶ್, ರಾಘು, ಕೃಷ್ಣಪ್ಪ, ಮಹೇಂದ್ರ ಚಾರ್, ಮಸೂದ್ ಅಹಮದ್, ಸೈತಮ್ಮ ಶ್ರೀನಿವಾಸ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ HE, NKS TV 4 ನ್ಯೂಸ್, ತರೀಕೆರೆ. ಸಮಸ್ಯೆ ಬಹಳಷ್ಟು ಸಂದರ್ಭದಲ್ಲಿ ಕಸ ಎಲ್ಲಿ ಬೇಕಲ್ಲಿ ರಸ್ತೆಗಳು ಈಗ ಪಂಚಾಯತಿ ಆದ್ಮೇಲೆ ಈ ಪಟ್ಟಣ ಪಂಚಾಯತಿ ಆದ್ಮೇಲೆ ಅದಕ್ಕೆ ವ್ಯವಸ್ಥಿತವಾಗಿ ವಾಹನಗಳ ವ್ಯವಸ್ಥೆ ಮಾಡಿ ಪಂಚಾಯತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರೋ ಕಾರ್ಮಿಕರು ಏನಿದ್ದಾರೆ ಅವ್ರ ಜೊತೆ ನಮಗೆ ಬಹಳ ಆತ್ಮೀಯತೆ ಇತ್ತು. ಯಾಕಂದ್ರೆ ಒಂದು ಸಮಾಜ ಸುಭಿಕ್ಷವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಲೇಬೇಕಂತ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆ ದೃಷ್ಟಿನಲ್ಲಿ ನಾವು ಆರೋಗ್ಯನ ಕಾಪಾಡಿಕೊಳ್ಳೋದ್ರಲ್ಲಿ ಮೊದಲನೇ ಹೆಜ್ಜೆ ನಾವು ಆಕ್ಚುಲಿ ಡಾಕ್ಟರ್ಗಳಾಗಿ ನಿರ್ವಹಿಸ್ತಿರೋದಂತೂ ಅಲ್ಲ. ಯಾಕಪ್ಪ ಅಂದರೆ ಡಾಕ್ಟರ್ಗಳಾಗಿ ಕಾರ್ಯನಿರ್ವಹಿಸಿ ಆರೋಗ್ಯನ ಸುಧಾರಿಸೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಒಂದು ನಾಣ್ಣುಡಿ ಇದೆ. ಅದರ ಪ್ರಕಾರ ಈ ಪೌರ ಕಾರ್ಮಿಕರಾಗಲಿ ಅಥವಾ ಪಂಚಾಯತ್ ಮಟ್ಟದಲ್ಲಿರೋ ಇತರೆ ಕಾರ್ಮಿಕರಾಗಲಿ ಎಲ್ಲ ಸಿಬ್ಬಂದಿ ವರ್ಗದವರಾಗಲಿ ಏನು ಕೆಲಸ ನಿರ್ವಹಿಸ್ತಿದ್ದೀರಿ ಅದು ನಿಜಕ್ಕೂ ಶ್ಲಾಘನೀಯ. ಯಾಕೆ ಅಂದರೆ ಯಾವುದೇ ಒಂದು ಕಾಯಿಲೆ ಅದು ಬರೋದಕ್ಕಿಂತ ಮುಂಚೆ ಅದನ್ನು ತಡೆಗಟ್ಟಬೇಕು ಅಂತ ಈಗಲೂ ಹೇಳೋದಿಲ್ಲ. ಆ ಆರೋಗ್ಯವನ್ನ ನಮ್ಮ ಡಾಕ್ಟರ್ ನಟರಾಜ್ ಅವರು ಹೇಳಿದ್ರು. ಅದೇ ರೀತಿ ನಾವು ಪಾಲಿಸುವಂಥ ಕೆಲಸ ಮೊದಲು ನಾನು ಪೌರ ಕಾರ್ಮಿಕರಿಗೆ ನಾನು ಹೇಳೋದಿಷ್ಟೇ. ಯಾಕೆಂದ್ರೆ ನಾನು ಈ ಕೆಲಸವನ್ನು 2006ರಲ್ಲಿ ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನನ್ನ ಸಕುಟುಂಬ ಸದಸ್ಯರೆಲ್ಲರೂ ಕೂಡ ಮಸೂದ್ ಅಹಮದ್, ಜೋಗಿ ಪ್ರಕಾಶ್ ಭಾಳ ಜನ ಇದ್ದಾರೆ ನನ್ನ ಸದಸ್ಯರು. ಅವತ್ತೇ ಈ ಕೆಲಸ ಮಾಡ್ತಾ ಇದ್ವಿ. ವಾರ್ಡಿಗೆ ಒಬ್ಬರನ್ನ ಆಯ್ಕೆ ಮಾಡಿದ್ವಿ. ಆ ಕೆಲಸವನ್ನು ಬೆಳಗ್ಗೆ 6 ಗಂಟೆಯಿಂದ 12 ಕೆಲಸ ಮಾಡ್ಕೊಂಡು ನಮ್ಮ ಪತಿಯಾಗಿ ಬೇರೆ ಕೆಲಸಕ್ಕೆ ಹೋಗೋರು. ಅವತ್ತು ಈರುಳ್ಳಿ ಇದ್ದಾರೆ ಟೈಮ್ ಬಂದರೆ ಯಾರು ರಜೆ ಆಗ್ತಿರಲಿಲ್ಲ, ಮತ್ತು ಅವ್ರವ್ರ ಸ್ವಂತ ಕೆಲಸಕ್ಕೆ ಹೋಗುವಂಥ ಕೆಲಸನ ಅವತ್ತೇ ನಿರ್ಮಾಣ ಮಾಡಿದ್ವಿ. ಆ ಕೆಲಸವನ್ನು ಇವತ್ತು ಮತ್ತೆ ಪಟ್ಟಣ ಪಂಚಾಯತ್ ಆದಮೇಲೆ ಈ ಕೆಲಸವನ್ನು ರೂಢಿಗೆ ತಂದಿದ್ದಾರೆ. ಹಾಗಾಗಿ ಅವರಿಗೆ ನಾನು ಮೊದಲಿಗೆ ಪೌರ ಕಾರ್ಮಿಕರಿಗೆ ಇವತ್ತು ಶುಭಾಶಯಗಳನ್ನ ಹೇಳ್ತಾ ಅದ್ರ ಜೊತೆ ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ದಾರೆ ಅದೇ ರೀತಿಯ ಇವತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನಾವು ಆರೋಗ್ಯವಾಗಿರ್ಬೇಕು ಅಂತಂದರೆ ನಮ್ಮ ಹಿಂದ್ಗಡೆ ಡ್ರಮ್ಮು, ನಮ್ಮ ಮನೆ ಹಿಂದ್ಗಡೆ ಯಾವುದೇ ಓಪನ್ ಡ್ರಮ್ ಇರುತ್ತೆ ಅಂದರೆ ಅಲ್ಲಿ ಬಂದು ಅಣ್ಣ ಡ್ರಮ್ ನೀವೇ ಓಪನ್ ಮಾಡಿಬಿಟ್ಟಿದ್ದೀರಿ, ಅವ್ರು ಗೊತ್ತಿರೋರು ಆಯ್ತು ಕಣಮ್ಮ ತೆಗಿತೀನಿ, ತೊಳಿತೀನಿ, ಇನ್ನೇನು ಮುಚ್ಚುತ್ತೀನಿ ಅಂತ ಹೇಳ್ತಾರೆ. ಗೊತ್ತಿದ್ರು ಎಲ್ಲಿಗಮ್ಮ ಹೋಯ್ಕೆ ನಾನು ಎಲ್ಲಿ ಹೋಗ್ಯಣಕ್ಕೆ ಬರುತ್ತೆ. ಈಗ ನಾನು ಹಿಂಗೆ ಇರೋದು ನಮ್ಮ ಪರಿಸ್ಥಿತಿನೂ ಕೂಡ ನಾವು ನೋಡಿರೋದುಂಟು. ಹಾಗಾಗಿ ಆ ಮಾತುಗಳನ್ನೆಲ್ಲವನ್ನೂ ಕೂಡಿ ಅವನ್ನೆಲ್ಲ ದುಡ್ಡು ಆ ರೀತಿ ಈ ರೀತಿ ಅಂತ ನಾವು ಕುಂತಿದ್ದಾಗ್ತದೆ. ಆ ಬಾಗಿಗಳು ಕೊಡಲಿಲ್ಲದ್ರೆ ಮತ್ತೆ ಶ್ರೀನಿವಾಸರು ಆ ಎಲ್ಲ ಇಲಾಖೆಗಳನ್ನ ತರಕ್ಕೆ ಇವತ್ತು ಕೋರ್ಟ್ ಆಗ್ಬೋದು. ನಾವು ಕೇಳೋದಾದ್ರೂ ಇಷ್ಟೇ, ಇಲ್ಲಿ ನಮ್ಮದು ಸಂತೆ ಮಾರ್ಕೆಟ್ ಯಾವ್ಯಾವುದೋ ಜಾಗ ನಾನು ಸಂಘರ್ಷಕ್ಕಿರೋಂಥವನ್ನ ಕಾಂಟ್ರವರ್ಸಿ ಇರೋವನ್ನ ಹೇಳ್ತಾ ಇಲ್ಲ.